ಈಗ ಆಲ್ ಇಂಡಿಯಾ ಲೆವೆಲ್ ಆಗಿರ್ತಕ್ಕಂಥ ವೈದ್ಯಕೀಯ ಸೀಟಿಗೆ ಸಂಬಂಧಪಟ್ಟಂಗೆ ನೀಟ್ ಪರೀಕ್ಷೆ ನಡೀತಿರ್ತದೆ. ಅದು ಕೇಂದ್ರ ಸರ್ಕಾರದ ಉಸ್ತುವಾರಿಯಲ್ಲಿ ನಡೀತಕ್ಕಂಥದ್ದು. ಈಗೇನು ಮೊನ್ನೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರ್ತಕ್ಕಂಥ ಹಗರಣವನ್ನು ನೋಡಿದಾಗ ಕೇಂದ್ರ ಸರ್ಕಾರದ ಪೂರ್ಣ ಪ್ರಮಾಣದ ವೈಫಲ್ಯ ಅಂತಕ್ಕಂಥದ್ದಕ್ಕೆ ಯಾವುದೇ ಎರಡು ಮಾತಿಲ್ಲ. ಕಾರಣ ಈಗಾಗಲೇ 7 ಬಾರಿ ಇದು ಈ ಥರ ಲೀಕ್ ಆಗಿದೆ. ಈ ವರ್ಷ ಕುಳಿತಕ್ಕಂಥ 23 ಲಕ್ಷ ವಿದ್ಯಾರ್ಥಿಗಳಿಗೆ ಅವರು ಮಾನಸಿಕವಾಗಿ, ಮೆಂಟಲಿ, ಫಿಸಿಕಲಿ ಎಷ್ಟೊಂದು ಅವರಿಗೆ ನೋವಾಗಿದೆ ಅಂತಕ್ಕಂಥದ್ದನ್ನು ಮಾನ್ಯ ಪ್ರಧಾನಮಂತ್ರಿಗಳು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಪರೀಕ್ಷೆಯನ್ನು ರದ್ದು ಮಾಡಿದ್ದಾರೆ. ರದ್ದು ಮಾಡಿ ಮತ್ತೆ ಪರೀಕ್ಷೆ ಕೊಡಬೇಕಾದ್ರೆ ಎಷ್ಟು ಮಕ್ಕಳು ತಯಾರಾಗಬೇಕು, ಆರ್ಥಿಕವಾಗಿ ಎಷ್ಟು ದುರ್ಬಲರಾಗ್ತಾರೆ ಅಂತಕ್ಕಂಥದ್ದು ಪ್ರಧಾನಮಂತ್ರಿಗಳು ಬಹಳವಾಗಿ ಕಲರ್ಫುಲ್ಲಾಗಿ ಭಾಷಣ ಮಾಡ್ತಾರೆ. ಆದರೆ ಆಡಳಿತದಲ್ಲಿ ಪೂರ್ಣ ಅವರ ವೈಫಲ್ಯ ಎದ್ದು ತೋರಿಸಿದೆ. ಇದರ ಕೂಡಲೇ ನನ್ನ ಅಭಿಪ್ರಾಯದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿ ಆಯಾ ರಾಜ್ಯ ಸರ್ಕಾರಕ್ಕೆ ವಹಿಸ್ತಕ್ಕಂಥದ್ದು ಬಹಳ ಸೂಕ್ತ ಅಂತಕ್ಕಂಥದ್ದು. ಕಾರಣ ಹಿಂದೆ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆದಾಗ 75% ಮೆಡಿಕಲ್ಲು ಮತ್ತು ಇಂಜಿನಿಯರ್ ಸೀಟ್ಗಳಿಗೆ CET ಎಕ್ಸಾಮಿನೇಷನ್ನ ಮಾಡ್ತಾಯಿದ್ರು. ಅದು ಬಹಳ ಯಶಸ್ವಿಯಾಗಿ ನಡೀತು. ಬಹಳ ಮಕ್ಕಳಿಗೆ ಅನುಕೂಲ ಆಯಿತು. ಈಗ ನೀಟ್ನಿಂದನ ಬಹಳ ಉದ್ಯಮಿಗಳು, ಶ್ರೀಮಂತರ ಮಕ್ಕಳು ಇಂಥವರೇ ಆಯ್ಕೆ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಉಂಟು ಮಾಡಿರ್ತಕ್ಕಂಥದ್ದು ಬಹಳ ಆಘಾತಕಾರಿ. ಇದು ಕೇಂದ್ರ ಸರ್ಕಾರದ ವೈಫಲ್ಯ ಎದ್ದು ಕಾಣುತ್ತೆ. ಆ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಿಂದ ಆಯಾ ರಾಜ್ಯಕ್ಕೆ ನೀಟ್ ಪರೀಕ್ಷೆ ನಡೆಸ್ತಕ್ಕಂಥ ವ್ಯವಸ್ಥೆಯನ್ನು ಜಾರಿ ಮಾಡಿದೆ ತುಂಬ ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.